ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಆಫ್ಟರ್ ಲಾಂಗ್ ಟೈಮು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ತುಂಬ ದಿನಗಳಿಂದ ನಾನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅಂದರೆ ವಿಡಿಯೋ ಶೂಟ್ ಮಾಡ್ಕೊತಿದ್ದೆ, ಎಡಿಟಿಂಗ್ ಮಾಡೋದಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ತುಂಬ ದಿನಗಳಿಂದ ಗ್ಯಾಪ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಮರ್ತೇ ಬಿಟ್ಟಿದ್ದೀರಾ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನಾನು ಇನ್ನು ಆದಷ್ಟು ಡೈಲಿ ಅಥವಾ ವಾರಕ್ಕೊಂದು 3-4 ವಿಡಿಯೋನಾದರೂ ಅಪ್ಲೋಡ್ ಮಾಡಬೇಕು ಕಂಟಿನ್ಯೂಸ್ ಆಗಿ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಏನು ನೋಡ್ತಾ ಇದ್ದೀರಾ, ಇದು ಲಕ್ಷ್ಮೀ ಮುಖವಾಡ. ಇವಾಗ ನಾನು ಹೊಸ್ದಾಗಿ ತೊಗೊಂಡೋಗಿದ್ದು. ಅಮ್ಮ ಮನೆ ಬೇರೆದಿತ್ತು, ನಮ್ಮಮ್ಮಗೆ ಇದು ಇಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ತೊಗೊಂಡೋಗಿದ್ದು. ಇದು ತುಂಬಾ ದಿನದ ಆಸೆ ನಮಗೆ ಅಂತ ಹೇಳ್ಬೋದು. ಇವತ್ತು ಈಡೇರಿದೆ. ಇವತ್ತು ನವರಾತ್ರಿ ಟೈಮಲ್ಲಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಮನೆಗೆ ಲಕ್ಷ್ಮೀ ದೇವಿನ ನಾನು ಕೂರಿಸ್ತಾ ಇದ್ದೀನಿ. ಒಳ್ಳೆಯ ದಿನದಲ್ಲಿ ಒಳ್ಳೆಯ ಮುಹೂರ್ತ ನೋಡಿಕೊಂಡು ಎಲ್ಲ ನಾನು ಸಿದ್ಧತೆ ಮಾಡ್ಕೊತಿದ್ದೆ. ದೇವ್ರದ್ದು ಅಲಂಕಾರ ಮಾಡೋದು, ದೇವ್ರ ಮನೆಗೆ ಎಲ್ಲ ಕೂಡ ನಾನು ಪೂಜೆಗೆ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೆ. ಇನ್ನು ನಮ್ಮಮ್ಮ ಕೂಡ ಇವಾಗ ಏನಪ್ಪ ಅಂದರೆ ಹಾಲು ಕರೆದು ಡೈರಿಗೆಲ್ಲ ಹಾಕಬೇಕು. ನಮ್ಮಪ್ಪ ಡೈರಿಗೆ ಹಾಲು ತೊಗೊಂಡೋಗ್ತಾರೆ. ಅದೆಲ್ಲ ಮುಗಿಸಿ ಬಂದು ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋಣ ಅಂತೇಳಿ ಅಷ್ಟರಲ್ಲಿ ನನ್ನ ದೇವ್ರ ಮನೆಯದು ದೇವರ ಅಲಂಕಾರ ಎಲ್ಲ ಮುಗಿಸ್ಕೊಳ್ಳೋಣ, ಎಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಮುಗಿಸ್ತಾ ಇದ್ದೆ. ಇದು ರೋಸ್ ಕೂಡ ನಮ್ಮ ಗಿಡದೇ ಬಂದು ನಾನು ಸಿಂಪಲ್ಲಾಗೆ ಹೂವು ಹಾಕಿ ಮಾಡ್ತಾ ಇರೋದು. ನಮ್ಮಮ್ಮ ಕೂಡ ಹೂವು ಕಟ್ತಾಯಿತ್ತು. ತದ್ವಿದ್ ಕೂಡ ಅವನು ಆರಿಸಿ ಕಾರ್ ತೊಗೊಬಿಟ್ಟು ಅದು ಕೂಡ ನಾಮ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ಆಟ ಆಡ್ತಾಯಿದ್ದ. ನಾನು ನನ್ನ ಕಾರ್ನ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಆಟ ಆಡ್ತಿದ್ದ ಅವನು. ಅದಕ್ಕೂ ಅಲಂಕಾರ ಮಾಡಿಕೊಂಡು ನಾನು ಯಾವಾಗಲೇ ನಾನು ಒಂದು 3 ವರ್ಷ ಆಗಿತ್ತು ಫ್ರೆಂಡ್ಸ್ ಆಯುಧ ಪೂಜೆಯಲ್ಲಿ ನಮ್ಮಪ್ಪ ಅಮ್ಮ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡಿ. ಯಾಕೆಂದರೆ ಯಾವಾಗಲೂ ರಜಾನೇ ಸಿಗ್ತಾ ಇರಲಿಲ್ಲ. ದಸರಾದಲ್ಲಿ ಎಕ್ಸಾಮ್ ನಡೀತಾ ಇರ್ತಾಯಿತ್ತು ತದ್ವಿತ್ತವರಿಗೆ. ಈ ವರ್ಷ ಸ್ವಲ್ಪ ಬೇಗನೆ ಹಬ್ಬ ಬಂತಲ್ವ, ಹಾಗಾಗಿ ದಸರಾ ಲೀವೆಲ್ಲ ಬೇಗನೆ ಸಿಕ್ಕಿತ್ತು. ಹಾಗಾಗಿ ನಾವು ಊರಲ್ಲೇ ಇದ್ವಿ. ಅದರಿಂದ ಹಬ್ಬ ಕೂಡ ಈ ಸಲ ನಮ್ಮ ಅಪ್ಪ ಅಮ್ಮನ ಜೊತೆಲೇ ಮಾಡೋದಕ್ಕೆ ಅವಕಾಶ ಸಿಕ್ಕಿತು. ಯಾಕೆಂದರೆ ಯಾವಾಗಲೂ ನಾವು ಬೆಂಗಳೂರಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ಅಲ್ವಾ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ತವ್ರ ಮನೆಯಲ್ಲಿ ನಮಗೆ ಅವಕಾಶನೇ ಸಿಗಲ್ಲ, ರಜೆಗಳಿರಲ್ಲ. ಇಲ್ಲಿ ಬಿಟ್ಟು ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮಗೆ ಟೈಮೇ ಸಿಕ್ಕಿರಲ್ಲ. ಈ ವರ್ಷ ಆ ಥರ ಆಗಲಿಲ್ಲ. ನನಗಂತೂ ನಮ್ಮ ಅಪ್ಪ ಅಮ್ಮ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡೋದು, ಒಟ್ಟಿಗೆ ಮಾಡೋದು ಫ್ಯಾಮಿಲಿ ಎಲ್ಲ ಅಂತ ಹೇಳಿದ್ರೆ ತುಂಬಾ ಖುಷಿ ನನಗೆ. ಅದಕ್ಕೆ ನಾನು ಈ ಸಲ ಹಬ್ಬ ಎಲ್ಲ ದಸರಾದ್ದು ಅಲ್ಲೇ ಮುಗಿಸ್ಕೊಂಡು ಬಂದಿದ್ದು. ಈ ಸಲ ಇಲ್ಲಿ ಎಲ್ಲ ನನ್ನ ಹಸ್ಬೆಂಡ್ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳಿದರು. ಹಾಗಾಗಿ ನಾನು ಅಲ್ಲೇ ಇದ್ದು ಹಬ್ಬನ ಅಲ್ಲೆಲ್ಲ ಮುಗಿಸಿ, ಯಾಕೆಂದರೆ ಇದ್ದಿದ್ದೇ ಈ ಸಲ 15 ಡೇಸ್ ಲೀವು. ಹೋಗಿ 1 ವಾರ ಮತ್ತೆ ಬಂದು ಅವ್ರನ್ನ ಕರ್ಕೊಂಡು ಬರೋದಕ್ಕೆಲ್ಲ ಹೋಗೋಕ್ಕಾಗಲ್ಲ ತದ್ವಿತ್ತೋಗಿ ಮತ್ತೆ ಅಂತ ಹೇಳಿ ಆ ಹಬ್ಬನ ಅಲ್ಲೇ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಮುಗಿಸ್ಕೊಂಡು ಬಂದ್ವಿ. ನಮ್ಮಮ್ಮ ಕೂಡ ನಾನು ಹಬ್ಬಕ್ಕೆ ಬೆಂಗಳೂರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಇಲ್ಲೂ ಹಬ್ಬ ಮಾಡಬೇಕು, ಇಲ್ಲೂ ಯಾರು ಮಾಡೋರಿಲ್ವಲ್ಲ ಅಂತ. ಅಷ್ಟರಲ್ಲಿ ಅಮ್ಮ ಕೂಡ ಬೇಜಾರು ಮಾಡ್ಕೊತಿತ್ತು, ಹಬ್ಬಕ್ಕೆ ಇಲ್ದಂಗೆ ಹೋಗ್ತಾಳಲ್ಲ ಅಂತ. ಅದಕ್ಕೋಸ್ಕರ ನಾನು ಕೂಡ ಇದ್ದು ಈ ಮತ್ತೆ ನೆಕ್ಸ್ಟ್ ಇಯರ್ ನಮ್ಗೆ ಆ ಥರ ಅವಕಾಶ ಸಿಗುತ್ತೋ ಇಲ್ವಲ್ವ. ಯಾಕೆಂದರೆ ಸ್ಕೂಲಲ್ಲಿ ಎಕ್ಸಾಮ್ ನಡೀತಾ ಇರುತ್ತೆ. ನೆಕ್ಸ್ಟ್ ಇಯರ್ ತದ್ವಿ 7th ಬೇರೆ. ಇನ್ನು ನೆಕ್ಸ್ಟ್ ಇಯರ್ ಲೇಟಾಗಿಯೇ ಹಬ್ಬ ಬರುತ್ತೆ ಅಂದ್ಕೊಳ್ಳಿ. ಈ ವರ್ಷ ಏನೋ ಬೇಗ ಬಂತು, ಅದಕ್ಕೆ ಬೇಗನೆ ಕೊಟ್ಟರು ರಜಾ ಕೂಡ, ಅದಕ್ಕೆ ಹೋದ್ವಿ. ನೆಕ್ಸ್ಟ್ ಇಯರ್ ಆ ಥರ ಆಗಲ್ಲ. ಅದಕ್ಕೆ ಈ ವರ್ಷ ಆದರೂ ನಮಗೆ ನಮ್ಮ ಅಪ್ಪ ಅಮ್ಮ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡೋದು ಅಂದರೆ ತುಂಬಾ ಖುಷಿ. ನಮ್ಮ ಮನೇಲಿ ಏನಿರುತ್ತೆ ಅದನ್ನೇ ಇಟ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ. ಆದರೆ ಅಪ್ಪ ಅಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಎಷ್ಟು ಮಿಸ್ ಮಾಡ್ಕೊತಿರ್ತೀವಿ ಎಲ್ಲ ಹೆಣ್ಮಕ್ಳು ಅಂದರೆ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಹೆಣ್ಣಾಗಿ ಹುಟ್ಟಿದ ಮೇಲೆ ಬೇರೆಯವ್ರ ಮನೆಗೆ ಹೋಗಲೇಬೇಕು.
ಈ ಥರ ಸಮಯ ಸಿಕ್ಕಿದಾಗ, ಟೈಮ್ ಸಿಕ್ಕಿದಾಗ, ಫ್ರೀ ಇದ್ದಾಗ ಅಪ್ಪ ಅಮ್ಮ ಜೊತೆ ಬಂದುಬಿಟ್ಟು ಸಮಯನ ಕಳೆಯೋದು, ಪ್ರೀತಿಯಿಂದ ಮಾತಾಡಿಕೊಂಡು ಅಲ್ಲ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದೇ ಒಂಥರ ನಮ್ಗೆ ಹಬ್ಬ ಸಂಭ್ರಮ. ನಮ್ಮ ಅಪ್ಪ ಅಮ್ಮ ಜೊತೆ ಇದ್ದಾಗಲೇ ನಮಗೊಂಥರ ಹಬ್ಬ ಸಂಭ್ರಮ ಅಲ್ವಾ. ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅನಿಸುತ್ತೆ. ಹಾಗೆ ನಮ್ಮಪ್ಪದು ಗಾಡಿ ಕೂಡ ಪೂಜೆ ಮಾಡಿ ಎಲ್ಲ ಏನು ಬೂದುಗುಂಬಳಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ಅದನ್ನು ಕೂಡ ನಿಲ್ಲಿಸಿ ಎಲ್ಲ ಹೊಡೆದು ಮಾಡ್ತಾಯಿದ್ವಿ. ನೀವು ಕೂಡ ಊರಿಗೆ ಹೋಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ? ನೀವು ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.